ಇದೆ ನಮ್ಮೂರು ಗಾಳಿ ಸ್ಮೆಲ್. ಕೊಟ್ಟು ಚೆನ್ನಾಗಿ ಇಟ್ಟಿವಿ ಅಂತ ನಾನು ಅನಿಸ್ತಾ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ ನನ್ನ ಬರ್ತ್ಡೇ ಸ್ಪೆಷಲ್. ಪೌರ್ಣಮಿ ಅಂತ ಪೂಜೆ ಮಾಡೋದು. ಪೂಜೆ ಎಲ್ಲ ಮುಗಿಸಿ ಅಮ್ಮ ಬೋಂಡ ಕರಿತೈತೆ, ನನ್ನ ತಮ್ಮ ಚಿತ್ರಾನ್ನ ರೆಡಿ ಮಾಡವನೆ. ನನ್ನ ಬರ್ತಡೇಗೆ ನನ್ನ ಫ್ರೆಂಡ್ ಕೂಡ ಬಂದವಳೆ. ಆಯ್ ಬಾಯ್. ಈಗ ಟಿಫನ್ ಮಾಡಕ್ಕೆ ಕೂತಿದ್ದೀರಿ. ಮನೇಲಿ ಬೋರ್ ಆಯ್ತಿತ್ತು ಅಂತ ನಾನು ನನ್ನ ಫ್ರೆಂಡ್ಸ್ ನೆಲ್ಲಿಗುಡ್ಡೆ ಕೆರೆಗೆ ಬಂದಿದ್ದೀರಿ. ನನಗೂ ಮಾಡೋಕ್ಕೆ ಕೆಲಸ ಇಲ್ಲ, ಅವಳಿಗೂ ಕೆಲಸ ಇಲ್ಲ. ಹೇಗಿದೆ ನಮ್ಮೂರು ಗಾಳಿ ಸ್ಮೆಲ್? ಸರ್, ಇದು ನಿಮ್ಮೂರಾ? ನಮ್ಮೂರು. ನಾನು ಹುಟ್ಟು ಬೆಳೆದಿದ್ದವರು. ಈಗ ನೆಲ್ಲಿಗುಡ್ಡೆ ಕೆರೆ ಎಲ್ಲ ನೋಡಿಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀರಿ. ಈಗೆಲ್ಲ ರೆಡಿ ಆಗಿದ್ದೀರಿ. ರಾಮನಗರದಲ್ಲಿ ವೃದ್ಧಾಶ್ರಮಕ್ಕೆ ಊಟ ಹಾಕಿಸ್ತಿದ್ದೀರಿ, ಅಲ್ಲಿಗೆ ಹೋಗ್ತಾ ಇದ್ದೀರಿ. ಇದು ನಂದ ಗೋಕುಲ ಅಂತ ವೃದ್ಧಾಶ್ರಮ. ರಾಮನಗರದಲ್ಲಿ ಮಾರ್ಕೆಟ್ ಪಕ್ಕದ ರೋಡಲ್ಲಿ ಈ ವೃದ್ಧಾಶ್ರಮ ಇರೋದು. ಇಲ್ಲಿ ಯಾರೂ ವೃದ್ಧಾಶ್ರಮದಲ್ಲಿ ಇದ್ದೀರಿ ಅಂತ ಅನ್ಸೋದೇ ಇಲ್ಲ. ಅವ್ರುಗಳಿಗೆಲ್ಲ ತನ್ನ ಸ್ವಂತ ಮನೇಲೇ ಇದ್ದೀರಿ ಅನಿಸುತ್ತೆ ಅವ್ರಿಗೆಲ್ಲರಿಗೂ. ಏಕೆಂದರೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ ಎಲ್ಲಾರ್ನೂ. ಇಲ್ಲಿ ಮನೇಲೇ ಇದ್ದೀರಿ ಅಂತ ಅವ್ರಿಗೆಲ್ಲರಿಗೂ ಅನ್ನಿಸ್ಬೇಕು ಅಂತ ಒಂದು ಮನೇಲಿ ಏನೇನು ವಸ್ತು ಇರಬೇಕು, ಫ್ರಿಜ್ಜಿಂದ ಹಿಡ್ದು ದೇವ್ರ ಮನೇಲಿ ದೇವ್ರ ಕೂಡಿಸಿ ಪೂಜೆ ಮಾಡೋದ್ರಿಂದ ಹಿಡ್ದು ಎಲ್ಲನೂ ಕೂಡ ಮಾಡ್ತಾರೆ. ಬನ್ನಿ ಎಲ್ಲಾರನ್ನೂ ಮಾತಾಡ್ಸೋಣ. ಬರ್ತಡೇ ಇವತ್ತು ಅವ್ರದ್ದು. ಬರ್ತಡೇ ಕೊಟ್ಟು ಚೆನ್ನಾಗಿ ಇಟ್ಟಿವಿ ಅಂತ ನಾನು ಅನಿಸ್ತಾ ಮತ್ತೆ ನಿಮಗೆ ಗುಡ್ ಥ್ಯಾಂಕ್ಸ್ ಹೇಳ್ತಾ ಗುಡ್ ಲಕ್ ಹೇಳ್ತಾ ಥ್ಯಾಂಕ್ ಯು ಮಚ್. ಸೆಕೆಂಡ್ ಇಯರ್ ಡಿಗ್ರಿ ಎಜುಕೇಷನ್ ಚೆನ್ನಾಗಿದೆ. ಅಪಾಯಿಂಟ್ಮೆಂಟ್ ಸಿಗುತ್ತೆ. ಎಲ್ಲನೂ ಕೊಟ್ಟು ನಿಮಗೆ ಚೆನ್ನಾಗಿರ್ತೀವಿ. ಭಗವಂತ ನಿಮಗೆ ಆಯ್ತಾರೋದು ಅದು ಸಂಪೂರ್ಣ ಐಶ್ವರ್ಯ ಎಲ್ಲನೂ ಕೊಟ್ಟು ಚೆನ್ನಾಗಿರ್ತೀವಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತಾ ಅರ್ಸ್ಕೊತಾ ನಿಮಗೆ ಥ್ಯಾಂಕ್ಸ್ ಬಿಡೋದು ಥ್ಯಾಂಕ್ ಯು ಮಚ್ ಅಂತ. ಇಲ್ಲಿ ಬಂದವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಮೊಮ್ಮಗನೇ ಈ ರೀತಿಯೇ ಮಾತಾಡಿಸ್ತಾರೆ. ಅವ್ರಿಗೂ ನೋಡಿ ನೋಡಿ ಒಬ್ಬರನ್ನೇ ಬೇಜಾರಾಗಿರೋದ್ರಿಂದ ಯಾರಾದರೂ ಹೊಸೊಬ್ಬರು ಬಂದರೆ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ಅವ್ರ ಮುಗ್ಧತೆ ನೋಡಿದ್ರೇ ಖುಷಿ ಆಗುತ್ತೆ ನಮಗೆ. ಇದು ಇನ್ನೊಂದು ಮನೆ. ಕೆಳಗಡೆ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಎರಡು ಮನೆಯೂ ಇವರೇ ತೊಗೊಂಡಿದ್ದಾರೆ. ಕೆಳಗಡೆ ಲೇಡೀಸ್ ಇರ್ತಾರೆ, ಮೇಲ್ಗಡೆ ಜೆಂಟ್ಸ್ ಇರ್ತಾರೆ. ದತ್ತಕುಮಾರ್ ಮತ್ತು ಶ್ರೀಮತಿ KG ಸುಧಾರವರ ಸುಪುತ್ರಿಯಾದಂಥ ಡಿ ದಿಶಾರವರ ಬರ್ತ್ಡೇ. 19ನೇ ವರ್ಷದ ಬರ್ತ್ಡೇನ ಆಚರಣೆ ಮಾಡ್ಕೋತಾ ಇದ್ದಾರೆ ನಮ್ಮ ನಂದಗೋಕುಲ ವೃದ್ಧಾಶ್ರಮದಲ್ಲಿ. ಅವರಿಗೆ ಅವರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಆ ಕೃಷ್ಣ ಭಗವಂತನಲ್ಲಿ
ಬೇಡ್ಕೊಳ್ತಾ, ಮತ್ತು ಅವರ ತಂದೆ ತಾಯಿ ಮತ್ತು ಅವರ ಸ್ನೇಹಿತರೆಲ್ಲರೂ ಕೂಡ ಆಗಮಿಸಿದರೆ ಅವರಿಗೂ ಕೂಡ ನಮ್ಮ ನಂದಗೋಕಲ್ ವೃದ್ಧಾಶ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತೀನಿ. ನಮ್ಮ ದತ್ತಕುಮಾರ್ ಕೂಡ ಅವರು ಬ್ಯಾಂಕ್ ಎಂಪ್ಲಾಯಿ, ಹಾಗಾಗಿ ಅವರ ಬಾಂಧವ್ಯ ಇನ್ನೂ ಹೆಚ್ಚಾಯಿತು. ನಾನು ಅದೇ ರೀತಿ ಡಿಶರ್ ಅವರ 19ನೇ ವರ್ಷದ ಬರ್ತಡೇಯನ್ನು ನಿಮಗೆಲ್ಲ ಊಟಕ್ಕೆ ಹಾಕಿಸಿ, ಹೋಳಿಗೆ ಊಟಕ್ಕೆ ಹಾಕಿಸಿ ಆಚರಣೆ ಮಾಡ್ಕೋತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ನಮ್ಮ ನಂದಗೋಕಲ್ ವೃದ್ಧಾಶ್ರಮದ ಪರವಾಗಿ ತುಂಬ ಹೃದಯದ ಶುಭಾಶಯನ ಕೋರೋಣ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಯ ಬಲವಾಗಿ. ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಗಮ ಗಮ ಗಮನೆ ಸದಾಪೌರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಯಿ ಚ ಪಾರ್ವತಿ. ಸರಿ ಗಮ ಗಮ ಮಗನೆ ಬರ್ತಡೇನ ಹೆಂಗೆಂಗೋ ಯಾವುದ್ಯಾವುದೋ ರೀತಿ ಆಚರಿಸೋದ್ರ ಬದಲು ಈ ಥರ ಯಾರಿಗಾನು ಅನಾಥಾಶ್ರಮಕ್ಕೆ ಆಗಲಿ ವೃದ್ಧಾಶ್ರಮಕ್ಕೆ ಆಗಲಿ ಒಂದು ಊಟ ಹಾಕಿದ್ರೆ ಅವರು ಖುಷಿ ಪಡ್ತಾರೆ. ಅವ್ರು ಖುಷಿಪಟ್ಟು ನಮ್ಗೆ ಒಳ್ಳೇದಾಗಲಿ ಅಂತ ಅರ್ಸಿದ್ರೆ ಅದು ನಮಗೂ ಕೂಡ ಖುಷಿ ಆಗುತ್ತೆ. ನನ್ನ 19ನೇ ವರ್ಷದ ಬರ್ತಡೇನ ನಾನು ವೃದ್ಧಾಶ್ರಮದಲ್ಲಿ ಆಚರಿಸ್ಕೊಂಡೆ. ನನಗಂತೂ ತುಂಬ ಖುಷಿ ಆಯಿತು. ಅವ್ರಿಗೆ ಹೋಳಿಗೆ ಊಟ ಕೂಡ ಹಾಕ್ಸಿದ್ದೆ.
ನನ್ನ ಬರ್ತ್ಡೇ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.